ಸಿಂಪಲ್ ಆಗಿ ಕಾಂಗ್ರೆಸ್ ಕಾರ್ಪೊರೇಟರ್ ಮಗಳೇ ಹತ್ಯೆ ಆದಾಗ ಏನಂತ ಹೇಳಿಕೆ ಕೊಟ್ಟರು ಅವರು? ಅದು ವೈಯಕ್ತಿಕ ವಿಚಾರ. ಒಬ್ರು ಹೋಮ್ ಮಿನಿಸ್ಟರ್ ಹೇಳ್ತಾರೆ ಎಲ್ಲ ಅವ್ರು ಲವ್ ಮಾಡಿದ್ರು ಮತ್ತೆ ನನಗೆ ಸಿಗಂಗಿಲ್ಲ ಅಂತ. ಇವು ಯಾರು ಈ ತರ ಹೇಳಿಕೆ ಕೊಡ್ಲೇಬಾರ್ದು. ಯಾರಂಗೆ ನಡು ರಸ್ತೆಯಲ್ಲಿ ಈಗ ನಮ್ಮ ಭಾಗದ ಹಳ್ಳಿ ಭಾಗದಲ್ಲಿ ಏನಾಗಿದೆ ಪರಿಸ್ಥಿತಿ ಅಂತಂದ್ರೆ, ಯಾರ ಮಕ್ಕಳಿಗೆ ಕಾಲೇಜಿಗೆ ಕಳ್ಸ್ಬೇಕಾದ್ರೆ ಹಿಂದೆ ಮುಂದೆ ನೋಡೋಂಥ ಪರಿಸ್ಥಿತಿ ಅದು. ಈಗ ಹುಬ್ಳ್ಯಾಗ ಹಿಂಗ್ ಹೊಡೆದಾರಂತ ನಮ್ಮ ಹತ್ರ ಏನಂತ ಅನಿಸ್ತದೆ. ಅಲ್ಲಿ ಹಿಂದೂ ಮುಸ್ಲಿಮ್ಸ್ ಅಂತೂ ಪ್ರಶ್ನೆ ಬರಂಗಿಲ್ಲ. ಯಾರು ಈ ತರ ಮಾಡ್ಯಾರ ಅದಕ್ಕೆ ಬರ್ತಾ, ಯಾರೇ ಮಾಡಿರ್ಲಿ ಅಂತವ್ರಿಗೆ ಎನ್ಕೌಂಟರ್ ಮಾಡಿ ಒಪ್ಪಟ್ಬಿಟ್ರೆ ಯಾರು ಮುಂದೆ ಮಾಡಕ್ ಹೋಗಂಗಿಲ್ಲ. ಇವರು ಅದನ್ನ ಬಿಟ್ಟು ಒಂದು ಮತ ಓಲೈಸಿಗೆ ಇಷ್ಟೊಂದು ಕೆಳಮಟ್ಟ ಮಾತಾಡಿದಾಗ ಏನಾಗ್ತದೆ? ಯಾರು ತಪ್ಪು ಮಾಡ್ರ ಅವ್ರಿಗೆ ಶಿಕ್ಷೆ ಕೊಡೋಂಥ ಕೆಲಸ ಆಗ್ಬೇಕು. ಇಲ್ಲ ಅವ್ರ ವೈಯಕ್ತಿಕ ವಿಚಾರ ಅಂದ್ರೆ, ವೈಯಕ್ತಿಕ ವಿಚಾರ ಅಂದ್ರೆ ನಿಮ್ದು ನಮ್ದು ಏನು ವೈಯಕ್ತಿಕ, ನಾನು ಮರ್ಡರ್ ಮಾಡಲ್ಲ, ಇದು ಸರಿ ಅಲ್ಲ. ಹೆಣ್ಣು ಎತ್ತದವ್ರಿಗೆ ಎಲ್ಲರಿಗೂ ಅದ್ರ ಬ್ಯಾನೆ ಗೊತ್ತಿರ್ತದ. ಸಂತೋಷ್ ಲಾಡ್ ಅವ್ರಿಗೂ ಹೆಣ್ಣು ಮಕ್ಕಳು ಇಲ್ಲ, ನನಗೂ ಹೆಣ್ಣು ಮಕ್ಕಳು ಇಲ್ಲ. ನಮ್ಗೆ ಅದ್ರ ಬ್ಯಾನಿ ಗೊತ್ತಿರಂಗಿಲ್ಲ, ಬಾಯಿ ಬಂದಾಗ ಮಾತಾಡ್ತೀವಿ ನಾವು. ಮಗಳು ಅಲ್ರಿ ಮನೆಯಾಗ, ಯಾಕೆ ಹಂಗ ಮಾತಾಡ್ಬೇಕು? ಈಗ ಅವ್ರಪ್ಪಂಗೆ ಎಷ್ಟು ನೋವಾಗ್ಯದ. ಏನ್ ಅವ್ರಪ್ಪ ತನ್ನ ಮಗಳು ಕಳ್ಬೇಕಾ, ಮಾನ ಮರ್ಯಾದೆ ಓದಿ ಕಳ್ಬೇಕಾ ಹೇಳಿ? ಇದು ತಪ್ಪು. ಇದು ನಾನ್ ನೋಡ್ರಿ, ನಾ ಕೆಲವೊಂದು ವಿಷಯದಾಗ ನೇರವಾಗಿ ಮಾತಾಡ್ತೇನೆ. ಕೆಲವೊಂದು ತಕ್ಕಂಗೆ ನನಗೆ ವಿಲನ್ ಅಂತೂ ಇದು ಮಾಡ್ತಾರ. ನಾ ಜಾತಿ ಧರ್ಮ ಬಂದಾಗೂ ನಾನು ನೇರವಾಗಿ ಮಾತಾಡಿದ್ದೀನಿ, ಮುಂದೆ ಮಾತಾಡಿದ್ದೀನಿ. ಇಲ್ಲೇ ನಮ್ಮ ಹತ್ರ ಒಂದು ಅಂತ ಘಟನೆ ನಡೆದಾಗ ನಮ್ಮವರೇ ಹೋಮ್ ಮಿನಿಸ್ಟರ್ ಇದ್ರೆ ಅವ್ರ ವಿರುದ್ಧನೇ ನಾನು ಮಾತಾಡಿದೆ. ನಾನು ಯಾವತ್ತೂ ಏನ್ ನನಗ್ ಮನ್ಸಿಗೆ, ಮೇ ಬಿ ನಾನು ರಾಂಗ್ ಇರ್ಬೋದು, ನನ್ನ ಮನ್ಸಿಗೆ ಏನ್ ಕರೆಕ್ಟ್ ಅಂತ ಅದ್ರ ಬಗ್ಗೆ ನಾ ಸ್ಟ್ಯಾಂಡ್ ತಗೊಳ್ಳೋನು. ಅದು ತಪ್ಪು ಯಾರೇ ಮಾಡ್ರು ಅಂತ ಆ ನಡು ರಸ್ತೆಯಲ್ಲಿ ಮಾಡಿದಂಥವ್ರಿಗೆ ಯಾರ ಮುಂದೆ ಭಯ ಹುಟ್ಟಬೇಕಂದ್ರ ಸೀದಾ ಎನ್ಕೌಂಟರ್ ಮಾಡಿದ್ರೆ ಭಯ ಹುಡ್ತದ. ನಾವು ಗಲ್ಲು ಶಿಕ್ಷೆ ಕೊಡಿಸ್ತೀವಿ, ನಾವು ಅದಕ್ಕೆ ಕೊಡಿಸ್ತೀವಿ, ಇದಕ್ಕೆ ಕೊಡಿಸ್ತೀವಿ ಅಂದ್ರೆ ಯಾರಿಗೂ ಭಯ ಹುಟ್ಟಂಗಿಲ್ಲ. ಯಾರೇ ಕೋಮಿನರಾಗಲಿ, ಮಹಿಳೆಯರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.